ಇನ್ನೊಂದು ಕಡೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಇದು ಹೇಳ್ತಾ ಇದೆ 9 ಕೋಟಿ ಉದ್ಯೋಗ ನಷ್ಟ ಆಗುತ್ತೆ ಇದರಿಂದ. 2025ರ ಭವಿಷ್ಯದ ಉದ್ಯೋಗದ ಬಗ್ಗೆ ಅದು ಗಂಭೀರವಾದಂಥ ವರದಿ ಮಾಡಿದೆ. ಎಲ್ಲರೂ ಕೇಳಿಸ್ಕೊಳ್ಳಿ, ಇದು ಹೆದರ್ಸಕ್ಕಲ್ಲ, ಎಚ್ಚರಿಸುವುದಕ್ಕೆ ಅಥವಾ ನಿಮ್ಮ ಕೌಶಲ್ಯಗಳ ವೃದ್ಧಿಯ ಕಡೆಗೆ ನಿಮ್ಮನ್ನು ತೊಡಗಿಸಿಕೊಳ್ಳಿ ಅಂತ ಹೇಳುವುದಕ್ಕೆ 2025ರ ಭವಿಷ್ಯದ ಉದ್ಯೋಗದ ವರದಿಯನ್ನು ಮಂಡಿಸ್ತಾ ಇದೆ. ಇದು 55 ಆರ್ಥಿಕ ಸಂಸ್ಥೆಗಳು, 22 ಕೈಗಾರಿಕೆಗಳು ಸೇರಿಕೊಂಡು 1000ಕ್ಕಿಂತ ಹೆಚ್ಚು ಕಂಪನಿಗಳ ಡೇಟಾವನ್ನು ಉಲ್ಲೇಖ ಮಾಡಿದೆ. ಇದು ಆ ಕಂಪನಿಗಳು ಕೇಳ್ತಾರೆ, ಈಗ ಈ ಒಂದು ವರದಿ ರೆಡಿ ಮಾಡಬೇಕಾದ್ರೆ ಏನು ಸ್ವಾಮಿ ನಿಮ್ಮ ಕಂಪ್ನಿ ಏನು ಕಥೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಎಷ್ಟು ಸಂಬಳ ಕೊಡ್ತಾ ಇದ್ರಿ, ಈಗ ಎಷ್ಟು ಜನ ಇಟ್ಕೊಂಡಿದ್ದೀರಿ, ಯಾವಾಗಿಂದ ಎಷ್ಟು ಜನ ತೆಗೆದ್ರಿ, ಹೊಸದಾಗಿ ಎಷ್ಟು ಜನ ಸೇರಿಸ್ಕೊಳ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ಅದು ಕಥೆ ಹೇಳ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ಎಗೆ ತಕ್ಕಂತೆ 50% ಬಿಸ್ನೆಸ್ ಚೇಂಜ್ ಗುರಿ ಇದೆ. ಇದರಲ್ಲಿ 67% ಜನ AI ಗೊತ್ತಿರ್ತಕ್ಕಂಥ ಕೆಲಸಗಾರನ ನೇಮಕ ಮಾಡ್ಕೊಳ್ಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀವಿ. ಯಾರಿಗೆ AI ಬಳಸುವುದು ಗೊತ್ತೋ, AIನ ಎಲ್ಲಿ ಯಾವಾಗ ಎಷ್ಟು ಹೇಗೆ ಅಂತ ಬಳಸ್ಕೊಂಡು ಕೆಲಸ ಮಾಡುವ ಕೌಶಲ್ಯ ಯಾವ ವ್ಯಕ್ತಿಗಳಿಗಿದೆಯೋ ಅವರೇ ನಾವು ನೇಮಕ ಮಾಡ್ಕೊಳ್ತಾ ಇದ್ದೀವಿ. ನಮಗೀಗ ಏನಂದರೆ ಎಂಜಿನಿಯರ್ ಬೇಕಂದರೆ ಎಂಜಿನಿಯರ್ ಬೇಕಾಗಿಲ್ಲ. ನಮಗೀಗ ಅವನಿಗೆ ಬಳಸೋದು ಗೊತ್ತಾ, ಅದರಿಂದ ಕೆಲಸ ತೆಗಿಯೋದು ಗೊತ್ತಾ ಅಂದರೆ ಬಾರಪ್ಪ ಎಂಜಿನಿಯರಿಂಗ್ ಅವನು ಮಾಡಿರಲೇಬೇಕು ಅಂತೇನಿಲ್ಲ, ಪ್ರಾಥಮಿಕ ಜ್ಞಾನ ಇದ್ದರೆ ಸಾಕು. ಆಗಾದ ಗತಿ ಏನು ಅಂತ ಮುಂಬರ್ತಕ್ಕಂಥ ವರ್ಷಗಳಲ್ಲಿ 40% ಕಂಪನಿಗಳು ಉದ್ಯೋಗಕ್ಕೆ ಕಡಿತ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ, ಅವ್ರಿಗೆ ಕಾಸ್ಟ್ ಕಡಿಮೆ ಆಗುತ್ತಲ್ರಿ. 50 ಲಕ್ಷ ಸಂಬಳ ಖರ್ಚು ಮಾಡ್ತಿರ್ತಕ್ಕಂಥ ಕಂಪ್ನಿಗೆ ಬರೀ 5 ಲಕ್ಷ ಸಂಬಳಕ್ಕೆ ಸಾಕು, ಕೆಲಸ ಮಾತ್ರ ಅಷ್ಟೇ ಮಾಡುತ್ತೆ ಅದು ಅಂತ ಹೇಳಿದಾಗ 45 ಲಕ್ಷ ಸ್ಟ್ರೈಟ್ ಅವೇ ಅವ್ನಿಗೆ ಉಳಿದು ಬಿಡುತ್ತಲ್ಲ. ಆವಾಗ ಅವ್ನು AI ಕಡೆಗೆ ಹೋಗ್ತಾನೆ. ಬಳಸುವಂಥ 5 ಜನ ಇಟ್ಕೋತಾನೆ ಸಾಕು, ಅವನಿಗೆ 10 ಜನ ಇಟ್ಕೋತಾನೆ ಸಾಕು. ಗೊತ್ತಾ, ಆರ್ಕಿಟೆಕ್ಟ್ ನೀನು ಮಾಡ್ಕೊಡ್ತೀಯ, ಇದನ್ನು ಮಾಡ್ಕೊಡ್ತೀನಿ, ಪೇಂಟಿಂಗ್ ಏನು ಕಾಂಬಿನೇಷನ್ ಹೇಳ್ತೀನಿ, ಇಂಟೀರಿಯರ್ಸ್ ಯಾವ ಥರ ಇರಬೇಕು ಡಿಸೈನ್ ಮಾಡ್ಕೊಡ್ತೀಯಾ, ಇದನ್ನೆಲ್ಲ ಹೇಳಿ ನಾನು ಮಾಡ್ಕೊಟ್ಬಿಡ್ತೀನಿ ಸ್ವಾಮಿ ಅಂದರೆ ಫಿನಿಶ್. ಎಲ್ಲವನ್ನೂ ಆಳವಾಗಿ ಅಗಾಧವಾಗಿ ವರ್ಷಗಟ್ಟಲೆ 25 ವರ್ಷ 30 ವರ್ಷ ಓದುವ ಅವಶ್ಯಕತೆ ಇರಲ್ಲಾಗ. ಒಂದು ವೇಳೆ ಹಾಗಾಗಿದ್ದಲ್ಲಿ 9 ಕೋಟಿ ಜನ, ಇಷ್ಟೆಲ್ಲ ಸಂಸ್ಥೆಗಳನ್ನ ಇವರೆಲ್ಲ ಲೆಕ್ಕ ಹಾಕೊಂಡು ಬಂದಾಗ ಇವರು ಮಾತಾಡಿಸಿರುವ ಸಂಸ್ಥೆಗಳು ಕೇಳಿದ್ರೇ 9 ಕೋಟಿ ಜನ ಉದ್ಯೋಗವನ್ನು ಕಳ್ಕೊಳ್ತಾರೆ ಅಂತ ಹೇಳ್ತಾ ಇದೆ. ಅದರ ಬದಲಿಗೆ 17 ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ. 9 ಕೋಟಿ ಜನ ಕೆಲಸ ಕಳ್ಕೊಂಡು 17 ಲಕ್ಷ ಜನಕ್ಕೆ ಕೆಲಸ ಸಿಗುತ್ತೆ ಅಂತ ವರ್ಲ್ಡ್ ಎಕನಾಮಿಕ್ ಫೋರಮ್ನ ವರದಿ. ಇದು ಎರಡಕ್ಕೂ ಭಾರಿ ವ್ಯತ್ಯಾಸ ಇದೆ. ಎಲ್ಲಿಯ 9 ಕೋಟಿ, ಎಲ್ಲಿಯ 17 ಲಕ್ಷ ಉದ್ಯೋಗ. 9 ಕೋಟಿ ಉದ್ಯೋಗ ಹೋಗೋದೆಲ್ಲಿ, 17 ಲಕ್ಷ ಜನಕ್ಕೆ ಕೆಲಸ ಸಿಗೋದೆಲ್ಲಿ ಅಂತ. ಮ್ಯಾನುಫ್ಯಾಕ್ಚರಿಂಗ್ ಈ ಒಂದು ಸೆಕ್ಟರ್ಗೆ ಬಂದಾಗ ಇಂಪಾರ್ಟೆಂಟ್ ಇದು. ಲೆನ್ಸ್ಕಾರ್ಟ್ ಪ್ರತಿ ತಿಂಗಳು ಕೂಡ 40ರಿಂದ 50 ಸ್ಟೋರ್ಗಳನ್ನು ಲೆನ್ಸ್ಕಾರ್ಟ್ ಓಪನ್ ಮಾಡುತ್ತೆ. ಕಂಪನಿಯ CEO ತಮ್ಮ ಕಚೇರಿಯ ಸೀನಿಯರ್ಸನ್ನು ಕರೆದು ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಓಪನ್ ಮಾಡಬೇಕು ಅಂತ ಕೇಳ್ತಾರೆ. ಎಷ್ಟೆಷ್ಟು ರೆವಿನ್ಯೂ ಬರುತ್ತಪ್ಪ, ಎಲ್ಲೆಲ್ಲೊಂದು ನಾನು ಓಪನ್ ಮಾಡೋಣ ನನ್ನ ಉದ್ಯಮವನ್ನು, ನನ್ನ ಕಂಪ್ನಿಯನ್ನು ಅಂತ ಕೇಳಿದಾಗ ಎಷ್ಟೆಷ್ಟು ಆದಾಯ ಬರುತ್ತೆ ಹೇಳಿ ಅಂತ ಕೇಳ್ತಾರೆ. ಆಗ ಯಾರೊಬ್ಬರು ಸಮರ್ಪಕವಾದಂಥ ಸಲಹೆಯನ್ನೇ ಕೊಟ್ಟಿಲ್ಲ. ಅವ್ರಿಗೆ ಇಂಥ ಕಡೆ ಓಪನ್ ಮಾಡಿ ಇಷ್ಟು ನಿಮಗೆ ರೆವಿನ್ಯೂ ಬರುತ್ತೆ, ಯಾರೂ ಹೇಳಲಿಲ್ಲ. ಅದು ಕೊನೆ ಕಂಪನಿಯ CEO ಸ್ಟೋರ್ ಓಪನ್ ಮಾಡುವ ಎಲ್ಲ ಮಾಹಿತಿಯನ್ನು AIಗೆ ಅಪ್ಲೋಡ್ ಮಾಡಿದ ಕೂಡಲೇ ಕೆಲವು ನಿಮಿಷಗಳಲ್ಲಿ 95% ಸರಿಯಾಗಿರ್ತಕ್ಕಂಥ ಸಲಹೆ ಅದರಿಂದ ಬಂದುಬಿಡುತ್ತೆ ನಿಮಗೆ. ಇಂಥದ್ದೇ ಪ್ಲೇಸಲ್ಲಿ ನೀವು ಓಪನ್ ಮಾಡಿ, ಇಷ್ಟೇ ರೆವಿನ್ಯೂ ನಿಮಗೆ ಜನ್ರೇಟ್ ಆಗುತ್ತೆ ಅಂತ ಅದು ಹೇಳುತ್ತೆ. ಇನ್ನು ಲೀಗಲ್ ಒಪಿನಿಯನ್, ಕಾನೂನು ಸಲಹೆಗಳು ಇಂಥ ಸೆಕ್ಟರ್ಗೆ ಬಂದಾಗ ಇಲ್ಲೇನಾಗುತ್ತೆ, ವಕೀಲರ ಹತ್ರ ಹೋಗ್ತೀರಿ, ಸ್ವಾಮಿ ಹಿಂಗೆ ಕೇಸ್ ಹಿಂಗೆ ಆಗ್ಬಿಟ್ಟಿದೆ, ಅವ್ರು ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು, ನನ್ನ ಮೇಲೆ ಈ ಥರ ಕೇಸ್ ಹಾಕಿದ್ದಾರೆ, ಆ ಥರ ಕೇಸ್ ಹಾಕಿ ಎಲ್ಲ ಹೇಳ್ತೀರಾ. ಈ ಕೇಸ್ ಹೇಗೆ ಅಂತ ಕೇಳ್ತೀರಾ. ಅದಕ್ಕೆ ಇಷ್ಟು ದುಡ್ಡು ಕೊಡು ಅಂತ ಅವ್ರ ಫೀಸ್ ಅವ್ರು ಕೇಳ್ತಾರೆ. ಅದು ಬಿಟ್ಬಿಟ್ಟು ಹೇಗೆ ಸರ್ಚ್ ಮಾಡಿಬಿಟ್ಟು ಇಂಥ ಕೇಸು ಈ ಥರದ್ದು ನನಗೆ ಸಮಸ್ಯೆ ಆಗಿದೆ, ಇಂಥ ಕಡೆ ನಾನು FIR ಮಾಡಿದ್ದೀನಿ, ನನಗೇನು ಸಲಹೆ ಕೊಡ್ತೀರಾ ನೀವು ಅಂತ ಕೇಳಿದ್ರೆ ಅದು ನಿಮ್ಗೆ ನೀಟಾಗಿ ಹೇಳಿಬಿಡುತ್ತೆ. ಯಾವ್ಯಾವ ಸೆಕ್ಷನ್ ಇದೆ, ಯಾವ ಥರ ಅಪರಾಧ ಆಗುತ್ತಿದ್ದು, ಏನು ಎತ್ತ ಕತೆ ಅಂಥೇಳಿ ಆಲ್ಮೋಸ್ಟ್ 95% ಕರೆಕ್ಟಾಗಿ ಹೇಳಿಬಿಡುತ್ತೆ. ಅಗ್ರಿಮೆಂಟ್ ಬೇಕಾ, ರೆಂಟ್ ಅಗ್ರಿಮೆಂಟ್ ಬೇಕಾ, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಬೇಕಾ, ಅಫಿಡವಿಟ್ ಬೇಕಾ, ಎಲ್ಲ ರೆಡಿ ಮಾಡಿ ಕೊಟ್ಬಿಡುತ್ತೇನೆ. ಪ್ರಿಂಟ್ ತೊಗೊಂಡ್ರಾಯ್ತು. ಮೆಡಿಕಲ್ ಒಪಿನಿಯನ್, ಮೆಡಿಕಲ್ ಕ್ಷೇತ್ರಕ್ಕೆ ಬನ್ನಿ ನೀವು. ಮೆಡಿಕಲ್ ಒಪಿನಿಯನ್, ಚೆಕಪ್, ಬ್ಲಡ್ ಚೆಕಪ್ ಮಾಡಿಸ್ಬೇಕಾ, ಆ ರಿಪೋರ್ಟ್ ಬೇಕಾ ನಿಮಗೆ, ಈ ಟ್ಯಾಬ್ಲೆಟ್ ಇದಕ್ಕಿದು ತೊಗೊಳ್ಳಿ, ಎಲ್ಲವೂ ಕೂಡ AI ನಿಮಗೆ ಹೇಳಿಬಿಡುತ್ತೆ. ಇನ್ನೊಂದು ಕಡೆ ನೆಸ್ಲೆ ಕಂಪನಿ ಯಾವ ಪ್ರಾಡಕ್ಟ್ ಈಗ ರನ್ನಿಂಗ್ನಲ್ಲಿದೆ ಅನ್ನೋದನ್ನು AIನಿಂದಲೇ ಗೊತ್ತು ಮಾಡಿಕೊಂಡು ಲಾಂಚ್ ಮಾಡ್ತಾ ಇದೆ. ಇವತ್ತಿಗೆ ಮಾರ್ಕೆಟಲ್ಲಿ ಯಾವ ಪ್ರಾಡಕ್ಟ್ ಓಡ್ತಾ ಇದೆಯಪ್ಪ ಚೆನ್ನಾಗಿ ಆಹಾರದ ವಿಚಾರದಲ್ಲಿ ಅಂತ ಬಂದಾಗ ಇಂಥದಕ್ಕೆ ಮಾರ್ಕೆಟ್ ಬೂಮಿಂಗಲ್ಲಿದೆ, ಚೆನ್ನಾಗಿ ಓಡ್ತಾ ಇದೆ, ಇಂತಿಂಥ ಕಡೆಯಿಂದ ಇಷ್ಟಿಷ್ಟು ಸೇಲ್ ಆಗ್ತಾ ಇದೆ, ಎಲ್ಲ ಅಪ್ಲೋಡ್ ಆಗ್ತಾ ಇರುತ್ತಲ್ರಿ. ಒಂದು ಬಿಲ್ಲಿಂಗಲ್ಲೋ, ಬೇರೆ ಕಡೆನೋ, ಒಂದು ಅಂಗಡಿಗಳಲ್ಲೋ, ಜನಗಳ ಆಸೆಯಲ್ಲೋ, ಸೋಷಿಯಲ್ ಮೀಡಿಯಾ ನನಗೆ ಇದಿಷ್ಟ ಅಂತ ಯಾರೋ ಹಾಕಿರ್ತಾರೆ, ಅದಕ್ಕೆ ಲೈಕ್ಸ್ ಬಂದಿರ್ತವೆ. ಇದಿಟ್ಕೊಂಡ್ರೆ ಸಾಕು, ಓಹೋ ಐಸ್ ಕ್ರೀಮ್ ಜಾಸ್ತಿ ಓಡ್ತಾ ಇದೆಯಾ, ಈ ಥರದೊಂದು ಪೌಡ್ರ್ ಓಡ್ತಾ ಇದೆಯಾ, ಈ ಥರದೊಂದು ಫುಡ್ ಇಷ್ಟಪಡ್ತಿದ್ದಾರಾ, ಅದನ್ನು ನೋಡ್ಕೊಂಡು ಪ್ರಾಡಕ್ಟ್ ಲಾಂಚ್ ಮಾಡಿಬಿಡುತ್ತೆ. ಅದು ಚಾಟ್ಪಾಟಲ್ಲಿ ನ್ಯೂನತೆಗಳು ಹಾಗಾದರೆ ಇಲ್ವಾ? ಇದೆ. ಇದು ಸೈಬರ್ ಫ್ರಾಡ್ ಕೂಡ ಆಗಬಹುದು. ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ನೀವು. ಡಾಟಾ ಸೆಕ್ಯೂರಿಟಿ ಗ್ಯಾರಂಟಿ ಇರಲ್ಲ. ಈ ಡಾಟಾ ಇನ್ಯಾರೋ ಕದ್ಕೊಂಡು ಹೋಗಬಹುದು. ಒಂದು ಸಲ ಲೀಕ್ ಆಯಿತು ಅಂತ ಹೇಳಿದ್ರೆ ಅಷ್ಟೇ ಕತೆ. ಹಾಗಾಗಿ
ಬ್ಯಾಂಕ್ಗಳಲ್ಲಿ ಲೋನ್ ತೆಗೆದುಕೊಳ್ಳುವುದರಲ್ಲಿ ಫ್ರಾಡ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸಣ್ಣ ಪುಟ್ಟ ಅಪಾಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ AI ಬಂದಿರೋದ್ರಿಂದ ಎಷ್ಟು ಎಚ್ಚರಿಕೆ ಅಗತ್ಯ ಎನ್ನುವ ಕಡೆಗೆ ಮಾತ್ರ ಈ ಒಂದು ಇಡೀ ಕಾರ್ಯಕ್ರಮದ ಒಂದು ಉದ್ದೇಶ ಇತ್ತು. ಇದು ಇವತ್ತಿನ ಸುದ್ದಿ ಸೂಕ್ಷ್ಮ. ನಮಸ್ಕಾರ.